ಸ್ನೇಹಿತರೆ, ಭಾರತ ಮಹತ್ವದ ಒಂದು ಹೆಜ್ಜೆಯನ್ನು ಇಡ್ತಾ ಇದೆ. ಅದು ಕೂಡ ಭಾರತದ ಭವಿಷ್ಯವನ್ನು ಅಭಿವೃದ್ಧಿಪಡಿಸಲು ಇಂತಹದೊಂದು ಮಹತ್ವದ ಹೆಜ್ಜೆಯನ್ನು ಇಡ್ತಾ ಇದೆ. ಇದೇ ಕಾರಣಕ್ಕೆ ಭಾರತ ಇಡುತ್ತಿರುವ ಹೆಜ್ಜೆಗೆ ಖಾಸಗಿ ವಲಯ ಕೂಡ ಸಾಥ್ ನೀಡ್ತಾ ಇದೆ. ಹಾಗಾದ್ರೆ ಭಾರತ ಇಡುತ್ತಿರುವಂತಹ ಮಹತ್ವದ ಹೆಜ್ಜೆ ಏನು, ಇದರಿಂದ ಭಾರತದಲ್ಲಿ ಆಗುವಂತಹ ಭವಿಷ್ಯದ ಬದಲಾವಣೆಗಳೇನು, ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ಭಾರತ ಬದಲಾಗಲು ಏನ್ ಬೇಕಾದ್ರೂ ಮಾಡುತ್ತೆ. ಭಾರತವನ್ನ ಬದಲಿಸುವುದು ಈಗಿನ ಸರ್ಕಾರದ ಪ್ರಮುಖ ಗುರಿಯಾಗಿದೆ. ಅದಕ್ಕಾಗಿ ಏನೆಲ್ಲ ಮಾಡಬೇಕು ಅದೆಲ್ಲವನ್ನ ಸೈಲೆಂಟ್ ಆಗಿ ಮಾಡ್ತಾ ಇದೆ. ಆರ್ಥಿಕವಾಗಿ ದಾಪುಗಾಲನ್ನ ಇಡ್ತಾ ಇದೆ. ಇನ್ನು ಭವಿಷ್ಯದಲ್ಲಿ ಅಂದ್ರೆ ಇಡೀ ವಿಶ್ವವನ್ನೇ ಮೀರಿಸುವಂತಹ ಒಂದು ಗುರಿಯನ್ನ ಏನ್ ಇಟ್ಕೊಂಡಿದೆ ಭಾರತ, ಅದಕ್ಕಾಗಿ ಇದೀಗ ಮಾಸ್ಟರ್ ಪ್ಲಾನ್ಗಳನ್ನೇ ಮಾಡ್ತಾ ಇದೆ. ಅದರಲ್ಲಿ ಇದೀಗ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಅದುವೇ $26 ಬಿಲಿಯನ್ ಪ್ಲಾನ್. ಹಾಗಾದ್ರೆ ಸ್ನೇಹಿತರೆ, ನಿಮ್ಗನ್ಸಿರಬಹುದು ಏನಿದು $26 ಬಿಲಿಯನ್ ಪ್ಲಾನ್ ಎನ್ನುವಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, $26 ಬಿಲಿಯನ್ ಪ್ಲಾನ್ ಏನಿದೆ ಅದನ್ನು ಹಾಕಿಕೊಡ್ತಿರೋದು ಏನಕ್ಕೆ ಅಂದರೆ ಅದುವೇ ನೆಟ್ ಝೀರೋ ಟಾರ್ಗೆಟನ್ನು ರೀಚ್ ಆಗಲು. ಸ್ನೇಹಿತರೆ, ನಾನು ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಮಾಡಿಬಿಡ್ತೀನಿ. ಏನಂದರೆ ಇದೇನಿದು ಝೀರೋ ನೆಟ್ ಟಾರ್ಗೆಟ್ ಎನ್ನುವಂತಹದ್ದು. ಝೀರೋ ನೆಟ್ ಟಾರ್ಗೆಟ್ ಅಂದರೆ ಸ್ನೇಹಿತರೆ 2070ಕ್ಕೆ ಭಾರತ ಹಾಕ್ಕೊಂಡಿದೆ. ಇದರ ಉದ್ದೇಶ ಏನಂದರೆ 2070ರ ವೇಳೆಗೆ ಭಾರತ ಹೊರ ಹಾಕುತ್ತಿರುವಂತಹ ಹಸಿರು ಮನೆ ಅನಿಲ ಪರಿಣಾಮ ಏನಿದೆ ಅದನ್ನು ತಗ್ಗಿಸುವಂಥದ್ದು, ನಾವು ಇಂಗಾಲದ ಡೈಆಕ್ಸೈಡ್ ಅನ್ನು ವಾತಾವರಣಕ್ಕೆ ಏನು ನೀಡ್ತಾ ಇದ್ದೀವಿ ಅದನ್ನು ತಡೆಯುವಂಥದ್ದು, ಅಂದರೆ ಸಂಪೂರ್ಣವಾಗಿ ತಟಸ್ಥ ಮಾಡುವಂಥದ್ದು ಝೀರೋ ನೆಟ್ ಟಾರ್ಗೆಟ್ ಎನ್ನುವಂತಹದ್ದಾಗಿದೆ. ಇದಕ್ಕಾಗಿ ಇದೀಗ ಭಾರತ $26 ಬಿಲಿಯನ್ ಏನು ಹಣವನ್ನು ವ್ಯಯಿಸ್ತಾ ಇದೆ. ಕೇವಲ $26 ಬಿಲಿಯನ್ ಹಣ ಅಷ್ಟೇ ಅಲ್ಲ, ಸಾಧ್ಯವಾದರೆ $50 ಬಿಲಿಯನ್ ಹಣವನ್ನು ಕೂಡ ವ್ಯಯಿಸಲು ಸಿದ್ಧವಾಗಿದೆ. ಆದರೆ ಅದು ಸಾಧ್ಯನಾ ಎನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ. ಯಾಕಂದರೆ ಭಾರತದ ಬಳಿ ಇರುವಂಥದ್ದು 140 ಕೋಟಿಗೂ ಅಧಿಕ ಜನಸಂಖ್ಯೆ. ಆ ಕಾರಣದಿಂದ ಇದೊಂದು ದೊಡ್ಡ ಸಾಹಸವೇ ಆಗಿದೆ. ಆದರೂ ಅದನ್ನು ನಿಭಾಯಿಸಲು ಇದೀಗ ಭಾರತ ಮತ್ತೊಂದು ಮಾಸ್ಟರ್ ಪ್ಲಾನ್ ಅನ್ನು ಹಾಕಿಕೊಂಡಿದೆ. ಸ್ನೇಹಿತರೆ, ಆ ಮಾಸ್ಟರ್ ಪ್ಲಾನ್ ಬಗ್ಗೆ ಹೇಳೋದಕ್ಕೂ ಮುಂಚೆ ಭಾರತದ ಪರಿಸ್ಥಿತಿ ಹೇಗಿದೆ ಎನ್ನುವಂಥ ಇದನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಭಾರತ ವಿದ್ಯುತ್ ಉತ್ಪಾದನೆ ಏನಿದೆ ಅಂತ ನೋಡೋದಾದರೆ ಇದರಲ್ಲಿ ಕಲ್ಲಿದ್ದಲಿಂದ 49.1% ಉತ್ಪಾದನೆಯನ್ನು ಮಾಡ್ತಾ ಇದ್ರೆ, ಗ್ಯಾಸ್ನಿಂದ 6% ಉತ್ಪಾದನೆಯನ್ನು, ಲಿಗ್ನೆಟ್ ಏನಿದೆ ಅದರಿಂದ 1.6%, ಡೀಸೆಲ್ನಿಂದ 0.1% ಉತ್ಪಾದನೆ ಮಾಡಲಾಗ್ತಿದೆ. ಇವುಗಳೆಲ್ಲವನ್ನ ಸೇರಿಸಿ 56% ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗ್ತಿದೆ. ಇನ್ನು ನೀರಿನಿಂದ ಅಂದರೆ ಜಲಮೂಲಗಳಿಂದ 11.6%, ಗಾಳಿಯಿಂದ ಅಂದರೆ ವಿಂಡ್ಗಳಿಂದ 10.3%, ಸೋಲಾರ್ನಿಂದ 16.1%, ಸ್ಮಾಲ್ ಹೈಡ್ರೋ ಪವರ್ಗಳೇನಿದೆ ಅಲ್ಲಿಂದ 1.2%, ಉಳಿದಿದ್ದನ್ನು ಇತರೆ ಮೂಲಗಳಿಂದ ಉತ್ಪಾದನೆ ಮಾಡಲಾಗ್ತಿದೆ. ಇನ್ನು ಸ್ನೇಹಿತರೆ, ಅಣುಶಕ್ತಿಯಿಂದ ನಾವು ಕೇವಲ 1.6% ಉತ್ಪಾದನೆಯನ್ನು ಮಾಡ್ತಿದ್ದೇವೆ. ಇಂತಹ ಪರಿಸ್ಥಿತಿಯಲ್ಲಿಯೂ ಈಗಲೂ ಕೂಡ ಹಳ್ಳಿಗಳಲ್ಲಿ ಬೋರ್ವೆಲ್ಗಳಿಗೆ ಅಥವಾ ಹಳ್ಳಿಗಳಿಗೆ ಮನೆಗಳಿಗೆ 24 ಗಂಟೆ ವಿದ್ಯುತ್ತನ್ನು ನೀಡಲಾಗ್ತಿಲ್ಲ. ಅದೇ ಕಾರಣಕ್ಕೆ ಇದೀಗ ಭಾರತ ಒಂದು ಮಾಸ್ಟರ್ ಪ್ಲಾನ್ ಹಾಕ್ಕೊಂಡಿದೆ. ಅದೇನಪ್ಪ ಅಂದರೆ ಅಣುಶಕ್ತಿಯಿಂದ ಭಾರತವನ್ನು ಬೆಳಗಿಸುವಂಥದ್ದು. ಹೌದು ಸ್ನೇಹಿತರೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಏನಿದೆ ಅಣುಶಕ್ತಿಯಿಂದ ಉತ್ಪಾದನೆಯನ್ನು ಮಾಡುವಂತಹದ್ದು, ಇದಕ್ಕಾಗಿ ಭಾರತ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ನಮ್ಮಲ್ಲಿ ಈಗ 22 ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳೇನಿದೆ ಇದರಿಂದ 7480 ಮೆಗಾವ್ಯಾಟ್ ಶಕ್ತಿಯನ್ನು ಉತ್ಪಾದಿಸುವ ಸಾಮರ್ಥ್ಯವಿದ್ದರೂ ಕೂಡ ನಾವು ಉತ್ಪಾದನೆ ಮಾಡ್ತಿರುವಂಥದ್ದು 6780 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಿದ್ದೇವೆ. ಅದೇ ಕಾರಣಕ್ಕೆ ಇದೀಗ ಮತ್ತೊಂದು ಟಾರ್ಗೆಟ್ಗಳನ್ನು ಹಾಕಿಕೊಳ್ಳಲಾಗ್ತಿದೆ. ಆದರೆ ಬರೀ ಟಾರ್ಗೆಟ್ಗಳನ್ನೇ ಹಾಕಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇನ್ನು ಸ್ನೇಹಿತರೆ, ಇದಕ್ಕಾಗಿ ಇದೀಗ 8700 ಮೆಗಾವ್ಯಾಟ್ ಉತ್ಪಾದನೆಯ 11 ಹೊಸ ಪ್ಲಾಂಟ್ಗಳನ್ನು ನಿರ್ಮಾಣ ಮಾಡಿಕೊಳ್ಳುವಂತಹ ಯೋಜನೆಯನ್ನು ಕೂಡ ಹಾಕಿಕೊಳ್ಳಲಾಗ್ತಿದೆ. ಆದರೆ ಒಂದು ವಿಚಾರ ಗೊತ್ತಿರಲಿ ಸ್ನೇಹಿತರೆ, ಈ ಎಲ್ಲ ಉತ್ಪಾದನೆ ಏನಿದೆ ಈ ಎಲ್ಲ ಉತ್ಪಾದನೆಗಳು ಕೂಡ ರಷ್ಯಾ ತಂತ್ರಜ್ಞಾನವನ್ನು ಬಳಸಿಯೇ ಉತ್ಪಾದನೆ ಮಾಡಲಾಗ್ತಿದೆ. ಅದೇ ಕಾರಣಕ್ಕೆ ಇದೀಗ ಭಾರತದೇ ತಂತ್ರಜ್ಞಾನವನ್ನು ಬಳಸಿ 10 ರಿಯಾಕ್ಟರ್ಗಳನ್ನು ನಿರ್ಮಿಸುವ ಯೋಜನೆಯನ್ನು ಹಾಕಿಕೊಳ್ತಿದೆ. ಇನ್ನು ಸ್ನೇಹಿತರೆ, ಈ ಪ್ಲಾನ್ಗಳನ್ನು ಹಾಕೊಳ್ಳೋದು ಸುಲಭ, ಈ ಪ್ಲಾನ್ಗಳನ್ನು ಹೇಳಿಕೊಳ್ಳೋದು ಸುಲಭ. ಆದರೆ ಈ ಪ್ಲಾನ್ಗಳನ್ನು ಅಥವಾ ಗುರಿಗಳನ್ನು ತಲುಪೋದು ತುಂಬ ಕಷ್ಟ. ಯಾಕಂದರೆ ಒಂದು ಪ್ಲಾನನ್ನು ನಾವು ತಲುಪಬೇಕು ಅಂದರೆ ಬಜೆಟ್ಟು ಇರಬೇಕು, ಬದ್ಧತೆಯೂ ಇರಬೇಕು. ಸೊ ಆ ಕಾರಣದಿಂದ ಇದೀಗ ಭಾರತ ಸರ್ಕಾರ ಮತ್ತೆ ತನ್ನದೇ ಆದ ಸ್ಟ್ರಾಟಜಿಗಳನ್ನು ಮಾಡ ಹೊರಟಿದೆ. ಹೌದು ಸ್ನೇಹಿತರೆ, ಈಗ ಏನು $26 ಬಿಲಿಯನ್ ಹಣ ಬೇಕೋ ಅದಕ್ಕಾಗಿ ಇದೀಗ ಖಾಸಗಿಯವರ ಮೊರೆ ಹೋಗ್ತಾ ಇದೆ. ಟಾಟಾ ಕಂಪನಿ ಇರಬಹುದು, ಈ ವೇದಾಂತ ಕಂಪನಿ ಇರಬಹುದು, ಈ ರಿಲಯನ್ಸ್ ಕಂಪನಿಗಳಿಗೆ ಆಹ್ವಾನವನ್ನು ನೀಡುವಂಥ ಕೆಲಸವನ್ನು ಇದೀಗ ಭಾರತ ಮಾಡಿದೆ.
ಸ್ನೇಹಿತರೆ, ಈ ಅಣು ವಿದ್ಯುತ್ ಏನಿದೆ ಇದು ಸರ್ಕಾರದ ಕ್ಷೇತ್ರವಾಗಿರುತ್ತೆ. ಇಲ್ಲಿ ಖಾಸಗಿಯವರಿಗೆ ಎಂಟ್ರಿ ಇಲ್ಲ ಎನ್ನುವಂಥದ್ದು ಇಲ್ಲಿನ ಪ್ರಶ್ನೆಯಾಗಿದೆ. ಹೌದು ಸ್ನೇಹಿತರೆ, ಇಲ್ಲಿಯವರೆಗೂ ಇತಿಹಾಸದಲ್ಲಿ ಎಲ್ಲೂ ಕೂಡ ಅಣು ಉತ್ಪಾದನೆಯಲ್ಲಿ ಖಾಸಗಿಯವರಿಗೆ ಆದ್ಯತೆಯನ್ನು ಕೊಟ್ಟಿಲ್ಲ ಎನ್ನುವಂಥದ್ದು ನಿಮಗೆ ಗೊತ್ತಿರುವಂಥ ವಿಚಾರ. ಆದರೆ ಇದೀಗ ಮೊದಲ ಬಾರಿಗೆ ಅಣುಶಕ್ತಿ ಉತ್ಪಾದನೆಯಲ್ಲಿ ಮೊದಲ ಬಾರಿಗೆ ಖಾಸಗಿಯವರಿಗೆ ಅವಕಾಶ ಕೊಡುವಂಥ ಕೆಲಸಗಳು ಅಥವಾ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ನಿಮ್ಗೆ ಅನ್ಸ್ಬೋದು 1962ರ ಈ ಪರಮಾಣು ಕಾಯ್ದೆ ಏನಿದೆ ಅದನ್ನು ಬದಲಿಸಬೇಕಾ ಎನ್ನುವಂಥದ್ದು. ಖಂಡಿತವಾಗಿಯೂ ಬದಲಿಸುವ ಅವಶ್ಯಕತೆ ಇಲ್ಲ. ಯಾಕಂದರೆ ಅದರಲ್ಲೇ ಕೂಡ ಮೆನ್ಷನ್ ಆಗಿದೆ, ಖಾಸಗಿಯವರೇ ಪರಮಾಣು ರಿಯಾಕ್ಟರ್ಗಳನ್ನು ಉತ್ಪಾದನೆ ಮಾಡಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು. ಆದರೆ ರಿಯಾಕ್ಟರ್ಗಳೇನಿದೆ ಅದನ್ನು ಸರ್ಕಾರ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರಬೇಕು ಎನ್ನುವಂಥದ್ದು ಇಲ್ಲಿನ ಪ್ರಮುಖ ಅಂಶವಾಗಿದೆ. ಇನ್ನು ಸ್ನೇಹಿತರೆ, ಇನ್ನೊಂದು ವಿಚಾರ ಗೊತ್ತಿರಲಿ, ಇದಕ್ಕಾಗಿ ಇದೀಗ ಭಾರತ ಏನೆಲ್ಲ ಪ್ಲಾನ್ಗಳನ್ನು ಮಾಡಬೇಕು, ಬ್ಲೂ ಪ್ರಿಂಟ್ಗಳನ್ನು ಕೂಡ ರಚಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದು ಇಡೀ ವಿಶ್ವದ ಕಣ್ಣನ್ನು ಕುಕ್ಕುವಂಥ ವಿಚಾರ. ಯಾಕಂದರೆ ಭಾರತ ಈ ರೀತಿಯ ಡೆವಲಪ್ಮೆಂಟನ್ನು ಮಾಡಿದ್ದೆ ಆದರೆ ಇಡೀ ವಿಶ್ವಕ್ಕೆ ಒಂದು ರೀತಿ ಆತಂಕ ಸೃಷ್ಟಿಯಾಗುತ್ತೆ. ಯಾಕಂದರೆ ಭಾರತ ಅಭಿವೃದ್ಧಿಯನ್ನು ಹೊಂದುತ್ತೆ ಅಂತ. ಅದರಲ್ಲೂ ಕೂಡ ಕೆಲವೊಂದು ರಾಷ್ಟ್ರಗಳು, ಅಮೆರಿಕ, ಚೀನಾದಂತಹ ರಾಷ್ಟ್ರಗಳಿಗೆ ಈ ವಿಚಾರ ಅಂದರೆ ಆಗೋದಿಲ್ಲ. ಯಾಕಂದರೆ ಭಾರತವನ್ನು ಮುಗಿಸುವಂತಹ ಕೆಲಸವನ್ನಾಗಿ ಕಾಯುತ್ತಿರುವಂತಹ ಇವುಗಳು NGOಗಳ ಮೂಲಕ ಭಾರತದಲ್ಲಿ ಗಲಾಟೆಯನ್ನು ಮಾಡಿಸಬಹುದು ಅಥವಾ ಇದರ ವಿರುದ್ಧ ತಡೆಯನ್ನು ತರಬಹುದು. ಇನ್ನು ನಮ್ಮ ಪರಿಸರವಾದಿಗಳು ಅವ್ರದ್ದು ಇದ್ದಿದ್ದೆ ಅಂದರೆ ಅವರು ಕೂಡ ಪರಿಸರವನ್ನು ರಕ್ಷಿಸುವಂಥ ಕೆಲಸಕ್ಕೆ ಇಂತಹದ್ದು ಬೇಡ ಅಂತಾರೆ. ಸೊ ಈ ಎರಡೂ ಕಾರಣಗಳು ಕೂಡ ಇವೆ. ಇವುಗಳನ್ನು ಬದಿಗಿಟ್ಟರೆ ಭಾರತದ ಪ್ಲಾನ್ ಬಹುತೇಕ ಸಕ್ಸಸ್ ಆಗೋ ಸಾಧ್ಯತೆ ಇದೆ. ಸ್ನೇಹಿತರೆ, ಏನಾದರೂ ಆಗಲಿ ಅಂದರೆ ಪರಿಸರವನ್ನು ಉಳಿಸೋಣ, ಪರಿಸರದ ಜೊತೆಗೆ ಭಾರತೀಯರಿಗೆ ಬೇಕಿರುವಂತಹ ಮೂಲಸೌಕರ್ಯವನ್ನು ನೀಡುವಂಥ ಕೆಲಸ ಸರ್ಕಾರದ್ದಾಗಿರುತ್ತೆ. ಆ ಕಾರಣದಿಂದ ಈ ಪ್ಲಾನ್ಗಳಿಗೆ ಪರಿಸರವನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಯೋಜನೆಗಳನ್ನು ಜಾರಿಗೆ ತಂದಿದ್ದೆ. ಆದರೆ ಭಾರತ ಭವಿಷ್ಯದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಹೊಂದುತ್ತೆ ಅನ್ನೋದ್ರಲ್ಲಿ ಡೌಟೇ ಬೇಡ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.